ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಮಾತಾಡಲಿಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿದ್ದಾರೆ. ಸರ್, ನಿಮಗೆ ಬಜೆಟ್ ಬಗ್ಗೆ ಇದ್ದಂತಹ ನಿರೀಕ್ಷೆಗಳೇನು? ಸೊ ಒಂದು ಸಮುದಾಯದ ಬಜೆಟ್ ಅಂತ ಹೇಳ್ತಾ ಇದ್ದೀರಿ. ಯಾವುದೇ ಒಂದು ಬಜೆಟ್ಟು ಮೂಲಭೂತ ಸೌಕರ್ಯಗಳು, ನೀರಾವರಿ ಫಸ್ಟ್ ಕರ್ನಾಟಕದಾಗ ಆಗಬೇಕಾಗಿತ್ತು. ಇರಿಗೇಷನ್ ಪೊಟೆನ್ಷಿಯಲ್ ಇರುವಂಥ ರಾಜ್ಯ ಅಂತೂ 60 ಕೃಷ್ಣಾ ಕಣಿವೆ ಅಂದರೆ 60% ಈ ಕರ್ನಾಟಕವನ್ನು ನೀರಾವರಿ ಮಾಡುವಂಥದ್ದು. ಅದಕ್ಕೆ ನೀವು ಏನು ಹಣನೇ ಇಟ್ಟಿಲ್ಲ. ಇಷ್ಟಂತೇಳಿ ಒಂದು ನಿಮ್ಮ ಬಜೆಟ್ನಾಗ ಇದು ಮಾಡಬೇಕಲ್ಲ, 10,000 ಕೋಟಿ, 25,000 ಕೋಟಿ, 50,000 ಕೋಟಿ ಏನೂ ಇಲ್ಲ. ರೈತರಿಗೆ ಸುಮಾರು 2 ಲಕ್ಷ ಎಕರೆ ರೈತರಿಗೆ ನೀವು ಇದನ್ನು ಕೊಡಬೇಕು, ಪರಿಹಾರ. ಯಾಕಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು, ಯಾವುದೂ ಇಲ್ಲ. ಬರೀ ಮುಸ್ಲಿಮರ ತುಷ್ಟೀಕರಣ ಬಜೆಟ್ ಇದೆ. ಅವ್ರಿಗೆ 150 ಕೋಟಿ ರೂಪಾಯಿ ಇದು ಕೊಟ್ಟೆ, ಅದು ವಕಫ್ ಕೊಟ್ಟೆ. ಮದರಸಾಗಳನ್ನು ಉನ್ನತೀಕರಣ ಮಾಡ್ಲಿಕ್ಕೆ ಹಣ ಕೊಡ್ತಾರೆ. ಮದರಸಾದಲ್ಲಿ ಏನು ಕಲಿಸ್ತಾರೆ? ಭಾರತದ ಬಗ್ಗೆ ಕಲಿಸ್ತಾರ, ಭಾರತೀಯ ಸಂಸ್ಕೃತಿ ಬಗ್ಗೆ ಕಲಿಸ್ತಾರ, ಸೈನ್ಸ್ ಕಲಿಸ್ತಾರ, ಮ್ಯಾಥಮೆಟಿಕ್ಸ್ ಕಲಿಸ್ತಾರೆ. ಏನು ಕಲಿಸ್ತಾರಲ್ಲಿ? ಬರೀ ಇಸ್ಲಾಮು ಎಲ್ಲನೂ ನಾವು ಹೊಡೀರಿ, ಇಡೀ ಜಗತ್ತು ಇಸ್ಲಾಂ ಮಾಡೋದು ಬಿಟ್ಟರೆ ಅಲ್ಲಿ ಏನೂ ಕಲಿಸೋದು. ಅದಕ್ಕೆ ನೀವು ಅನುದಾನ ಕೊಡ್ತೀರಿ. ಇದು ಏನಾಗಿದೆ ಅಂದರೆ, ಸಿದ್ದರಾಮಯ್ಯವ್ರಿಗೆ ಏನಾಗಿದೆ, ಬರೀ ಮುಸ್ಲಿಮ್ರು ಓಟ್ನಿಂದ ಬಂದಿನಿ. ಹಿಂದುಳಿದವ್ರಿಗೂ ಏನು ಕೊಟ್ಟಲ್ಲಿ ವಿಶೇಷ ಪ್ಯಾಕೇಜ್ ಏನಿಲ್ಲ. ದಲಿತರು ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಪಾಪ 24,000 SC ST ಪಿದು, SC TSPದು 24,000 ಕೋಟಿ ರೂಪಾಯಿ ಮೊದಲೇ ಡೈವರ್ಟ್ ಮಾಡಿರಿ. ಈ ಸಲ ಅದ್ರ ಪ್ರಸ್ತಾವನೆ ಇಲ್ಲ ದಲಿತರಿಗಾಗಿ. ಎಷ್ಟು ಹಾಸ್ಟೆಲ್ಗಳು ಮಾಡ್ತೀರಿ? ಮತ್ತು ವಿದೇಶಕ್ಕೆ ಮುಸ್ಲಿಂ ಹುಡುಗರು ವಿದ್ಯಾಭ್ಯಾಸಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ, 20 ಲಕ್ಷದಿಂದ 30 ಲಕ್ಷ ರೂಪಾಯಿ ಮಾಡ್ತೀರಿ. ಅಂದರೆ ಉಳ್ಕಿದ ಸಮುದಾಯದವ್ರು ಯಾರು ಹಿಂದುಳಿದವರು, ದಲಿತರು, ಅವರಿಗೂ 30 ಲಕ್ಷ ಕೊಡಬೇಕಲ್ಲ. ಅಂದರೆ ಕಾಂಟ್ರಾಕ್ಟ್ರು 4% ನಾವು ಕಾಂಟ್ರಾಕ್ಟದಲ್ಲಿ ಇದು ಮಾಡ್ತಿರ್ತಾರೆ. ಈ ರೀತಿ ಇದು ಸಿದ್ದರಾಮಯ್ಯನವ್ರ ಹತಾಶದ ಬಜೆಟ್ಟು. ಇದು ಅವರ ಪಾರ್ಟಿಯಲ್ಲಿ ಮುಂದಿನ ದಿವಸದಲ್ಲಿ ಬ್ಲ್ಯಾಕ್ ಮೇಲ್ ಮಾಡುವಂಥ ತಂತ್ರ.